ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಸೂಪರ್ ಹೆಲ್ದಿಯಾಗಿರುವಂತಹ ಮತ್ತು ಟೇಸ್ಟಿಯಾಗಿರುವಂತಹ ನಾವು ಕಡಲೆಕಾಳು ಉಸ್ಲಿನ ಮಾಡ್ತಾಯಿದ್ದೀವಿ. ಈ ಕಡಲೆಕಾಳು ಉಸ್ಲಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ವಾರಕ್ಕೆ 1-2 ಸರಿ ಆದರೂ ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲರಿಗೂ ಕೊಡೋದ್ರಿಂದ ತುಂಬ ಹೆಲ್ದಿಯಾಗಿರುತ್ತೆ. ಇದು ಹೇಗೆ ಮಾಡೋದು ಅಂತ ಈ ವಿಡಿಯೋಲಿ ನೋಡೋಣ ಬನ್ನಿ. ನಾನು ಕಡಲೆಕಾಳು ತೊಗೊಂಡಿದ್ದೀನಿ ನೋಡಿ, ಒಂದು 100 ಗ್ರಾಮ್ ತೊಗೊಂಡಿದ್ದೀನಿ. 1-2 ಕಪ್ ಆಗೋಷ್ಟು ಕಡಲೆಕಾಳು ತೊಗೊಂಡು ರಾತ್ರಿ ನಾನು ನೆನೆಸಿಟ್ಕೊಂಡಿದ್ದೀನಿ. ಒಂದು 8 ಅವರ್ಸು ನೆನೆಸಿಟ್ಕೊಂಡಿದ್ದೀನಿ. 8 ಅವರ್ಸು ನೀವು ಕಂಪಲ್ಸರಿ ನೆನೆಸ್ಕೊಳ್ಳಿ, ಅವಾಗ ಚೆನ್ನಾಗಿರುತ್ತೆ. ಇದು ಡಬಲ್ ಆಗುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. 1 ಕಪ್ ಹಾಕಿದ್ರೆ 2 ಕಪ್ ಆಗುತ್ತೆ. ಸೊ ಅದಕ್ಕೆ ನೋಡಿಕೊಂಡು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಚೆನ್ನಾಗಿ ವಾಶ್ ಮಾಡಿ ಕಡಲೆಕಾಳನ್ನು ಕುಕ್ಕರಿಗೆ ಸೇರಿಸ್ಕೊಂಡು 2 ಕಪ್ಪು ವಾಟರ್ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು 3-4 ವಿಷಲನ್ನು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದು ಚೆನ್ನಾಗಿ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳಿ. ನೋಡಿ, ಈ ಥರ ಮುಟ್ಟಿದ ತಕ್ಷಣ ಸಾಫ್ಟ್ ಆಗಿಬಿಟ್ಟಿದೆ ಅಂದರೆ ಇದು ಬೆಂದಿದೆ ಅಂತ. ನನಗೊಂದು 3 ವಿಷಲ್ಗೆ ಬೆಂದೋಯ್ತು. ಸೊ ಇವಾಗ ಇದನ್ನು ನಾನು ವಾಟರ್ನ ತೆಗೆದುಬಿಡ್ತಾ ಇದ್ದೀನಿ. ಇದರಲ್ಲಿ ಹಾಕಿದ್ನಲ್ಲ ಎಕ್ಸ್ಟ್ರಾ ವಾಟರ್ನ ತೆಗೆದುಬಿಟ್ಟು ಬರೀ ಕಾಳನ್ನು ಮಾತ್ರ ತೊಗೊಳ್ತಾ ಇದ್ದೀನಿ. ನಿಮ್ಗೆ ಎಕ್ಸ್ಟ್ರಾ ಈ ವಾಟರ್ ಬೇಕು ಅಂದರೆ ಬಸ್ಸಾರಿಗೂ ಹಾಕ್ಕೋಬೋದು, ಇಲ್ಲಾಂದರೆ ನಾರ್ಮಲ್ ಸಾರು ಮಾಡಿದಾಗ ಅದಕ್ಕೂ ಕೂಡ ಯೂಸ್ ಮಾಡ್ಬೋದು. ಇಲ್ಲಾಂದರೆ ಸಾಲ್ಟ್ ಹಾಕ್ಕೊಂಡು ಕೂಡ ಕುಡಿಬೋದು. ತುಂಬ ಒಳ್ಳೆಯದ ವಾಟರ್ ಕುಡಿಯೋದ್ರಿಂದ. ಸೊ ಇವಾಗ ಒಂದು ಪ್ಯಾನ್ ತೊಗೊಂಡು ನಾನು ಒಂದು ಒಗ್ಗರಣೆಗೆ 2 ಸ್ಪೂನ್ ಆಯಿಲನ್ನು ಸೇರಿಸ್ಕೊಂಡು, ಇವಾಗ ಆ ಎಣ್ಣೆ ಬಿಸಿ ಆಯ್ತಲ್ವ, ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆನೂ ಸೇರಿಸ್ಕೊಳ್ತಾ ಇದ್ದೀನಿ. ಇದು 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಕಡಲೆಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ, ಕಡಲೆಬೇಳೆನೂ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಗೆ ಬೇಕಾದ್ರೆ ಉದ್ದಿನಬೇಳೆನೂ ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ 1-2 ಒಣಮೆಣ್ಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಇದು ಸೇರಿಸ್ಕೊಳ್ತಾ ಇದ್ದೀನಿ, ಕರಿಬೇವು ಸೊಪ್ಪು. ಇವಾಗ ನಾನು ಬೇಯಿಸ್ಕೊಂಡಿರುವಂತಹ ಚೆನ್ನನೂ ಸೇರಿಸ್ಕೊಳ್ತಾ ಇದ್ದೀನಿ, ಕಾಳನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಹಿಂಗು ಹಾಕ್ಕೊಂಡು ಎಲ್ಲನೂ ಒಂದು ಸರಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಈಗ ಚಿಲ್ಲಿ ಪೌಡರ, ಅಚ್ಕಾರದ ಪುಡಿನ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸಾಲ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ನಾವು ಇಷ್ಟೊತ್ತು ಬೇಯಿಸ್ಕೊಳ್ಳೋದಕ್ಕೆ ಹಾಕ್ಕೊಂಡಿದ್ದಿಲ್ಲ, ಅದಕ್ಕೆ ಬೇಕಾದ್ರೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ, ಕೊಬ್ಬರಿ ಇವನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಶುಂಠಿ ಎಲ್ಲ ಹಾಕ್ಕೋಬೋದು. ನಾನಿನ್ನು ಹಾಕ್ಕೊಳ್ತಾ ಇಲ್ಲ, ಖಾರ ಕಮ್ಮಿ ಆಗಲಿ ಅಂದ್ಬಿಟ್ಟು ನಾನು ಸ್ವಲ್ಪ ಇದನ್ನೇ ಹಾಕ್ಕೊಳ್ತಾ ಇದ್ದೀನಿ. ನಾನು ಫ್ರೆಶ್ ಕೊಬ್ಬರಿನ ತುರಿದ್ಬಿಟ್ಟು ಈ ಥರ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ಬಿಟ್ರೆ ಮುಗೀತು. ಸೊ ಇದನ್ನು ಒಂದು ಪ್ಲೇಟಿಗೆ ತಗೊಂಡು ಸರ್ವ್ ಮಾಡಿಕೊಂಡ್ರೆ ಸೂಪರ್ ಆಗಿರುವಂತಹ ಹೆಲ್ದಿಯಾಗಿರುವಂತಹ ನಮಗೆ ಕಡಲೆಕಾಳು ಉಸ್ಲಿ ರೆಡಿ.